ವಿಶ್ವವಿದ್ಯಾನಿಲಯ ಅಂದರೆ ವರ್ಲ್ಡ್ ಟಾಪ್ ರ್ಯಾಂಕಿಂಗಲ್ಲಿ 100 ರ್ಯಾಂಕಿಂಗ್ ಒಳಗೆ ಇದ್ದರೆ ಮಾತ್ರ ಇವರಿಗೆ ಸ್ಕಾಲರ್ಶಿಪ್ ಅಂತೆ, ಇಲ್ವಂತೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಂಥ ವಿವಿಧ ಯೋಜನೆಗಳನ್ನು ರದ್ದು ಮಾಡಿದ್ದಾರೆ. ಇದಕ್ಕಿಂತ ಹಿಂದೆ ಬಿಜೆಪಿ ಸರ್ಕಾರ ರದ್ದು ಮಾಡಿತ್ತಲ್ಲ, ನೀವು ದಲಿತರ ಪರ ತಾನೆ, ನೀವು ಅಧಿಕಾರಕ್ಕೆ ಬಂದ ಅವ್ರು ಸರಿ ಇಲ್ಲ ಅಂತ ತಾನೇ ತಂದಿದ್ದು ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ರದ್ದುಗೊಳಿಸುವ ಕಾರ್ಯಕ್ರಮ ಮತ್ತೆ ನೀವು ಶುರು ಮಾಡಬೇಕು ತಾನೆ. ಶುರು ಮಾಡೋದಿರಲಿ, ಇರುವ ಯೋಜನೆಗಳನ್ನು ಹಾಳು ಮಾಡ್ತಾ ಇದ್ದೀರಲ್ಲ. ದಲಿತರಿಗೆ ಮೀಸಲಿಟ್ಟಂಥ ಸುಮಾರು 25,000 ಕೋಟಿ ರೂಪಾಯಿಗಳನ್ನು 2 ಬಜೆಟ್ನಲ್ಲಿ ನುಂಗಿ ನೀರು ಕುಡಿದ್ರಲ್ಲ ಸಿದ್ದರಾಮಯ್ಯನವರು. ಇದನ್ನು ನಿಮಗೆ ಪ್ರಶ್ನೆ ಮಾಡಲಿಕ್ಕೆ ದಮ್ಮಿಲ್ವಾ? ಇದನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮ್ಗೆ ದಮ್ಮಿಲ್ವಾ? ಅಟ್ರಾಸಿಟಿಗಳು ನಿಮ್ಮ ಸಮುದಾಯಗಳ ಮೇಲೆ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿದಿನ ಅತ್ಯಾಚಾರ, ಕೊಲೆಗಳು, ದೌರ್ಜನ್ಯಗಳು ನಡೀತಾ ಇದ್ದಾವೆ. ಕನಕಪುರದಲ್ಲಿ ಒಬ್ಬ ನಿಮ್ಮ ಸಮುದಾಯದ ಒಬ್ಬ ಯುವಕನ ಕೈಯನ್ನು ಕಡಿತಾರೆ. ನಿಮ್ಮ ಸಮುದಾಯದ ಒಬ್ಬ ಪೊಲೀಸ್ ಅಧಿಕಾರಿ ಸರ್ಕಾರದ ಭ್ರಷ್ಟಾಚಾರ, ಲೋಕಲ್ MLA ಭ್ರಷ್ಟಾಚಾರಕ್ಕೆ ಬೇಸತ್ತು ಸತ್ತೋಗ್ತಾನೆ. ಕ್ಷೌರ ಮಾಡ್ಕೊಳ್ಳೋಕೆ ಹೋದ್ರೆ ಒಬ್ಬನ ಕತ್ತು ಕುಯ್ತಾರೆ. ಇವತ್ತು ಒಂದು ಮಹಿಳೆಯ ರೇಪ್ ಆಗಿದೆ ನೆನ್ನೆ. ಇದನ್ನು ಇಟ್ಕೊಂಡು ಬೀದಿಗೆ ಬಂದು ಸರ್ಕಾರನ ಕ್ಯಾಕರ್ಸು ಉಗಿರಯ್ಯ ಅಂದರೆ ಸರ್ಕಾರದ ಜೊತೆ ಸಿದ್ದರಾಮಯ್ಯ ಜೊತೆ ಸರ್ಕಾರದ ಜೊತೆ ನಾವು ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಇಲ್ವಾ? ಪ್ರಗತಿಪರರು ಅಲ್ಲೆಲ್ಲೋ ಪ್ಯಾಲೆಸ್ಟೈನಲ್ಲಿ, ಅಲ್ಲೆಲ್ಲೋ ಇರಾನಲ್ಲಿ, ಅಲ್ಲೆಲ್ಲೋ ಇರಾಕ್ನಲ್ಲಿ, ಅಲ್ಲೆಲ್ಲೋ ಅಮೇರಿಕಾದಲ್ಲಿ, ಅಲ್ಲೆಲ್ಲೋ ಇಂಗ್ಲೆಂಡ್ನಲ್ಲಿ, ಅಲ್ಲೆಲ್ಲೋ ಯಾರಿಗೋ ಅನ್ಯಾಯ ಆದರೆ ಇಲ್ಲಿ ಕ್ಯಾನ್ಲ್ ಹಿಡ್ಕೊಂಡ್ಬಂದು ಅಯ್ಯೋ ಅಂತ ಗುಳಾಡ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಏನು ನಿಮ್ಮ ಸಂತಾಪ ಸೂಚಿಸಿದ್ದು. ಆದರೆ ನೀವು ಯಾಮಾರಿಸಿ ಓಟ್ ಹಾಕಿಸ್ತಾರಲ್ಲ, ದಲಿತರದ್ದು ಓಟ್ ಹಾಕ್ಸ್ರಲ್ಲ ಕಾಂಗ್ರೆಸ್ಗೆ, ಇವ್ರಿಗೆ ಅನ್ಯಾಯ ಆಗ್ತಾಯಿದೆ. ಯಾವಾಗ್ರಿ ಟೌನ್ ಹಾಲ್ ಮುಂದೆ ಬಂದು ಕ್ಯಾನ್ಲ್ ಹಿಡ್ಕೊಂಡು ನಿಂತ್ಕೋತೀರಿ ಸಿದ್ದರಾಮಯ್ಯನಿಗೆ ಸಂತಾಪ ಸೂಚಿಸಲಿಕ್ಕೆ, ಕಾಂಗ್ರೆಸ್ಗೆ ಸಂತಾಪ ಸೂಚಿಸಲಿಕ್ಕೆ, ಅಥವಾ ಸತ್ತೋಗಿದ್ರಲ್ಲ ದಲಿತರಿಗೆ ಅವ್ರಿಗೆ ಸಂತಾಪ ಸೂಚಿಸಲಿಕ್ಕೆ ಯಾವಾಗ್ರಿ ಬರ್ತೀರಿ ನೀವು? ನಾಚಿಕೆ ಆಗಲ್ಲ ನಿಮಗೆ? ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಾರೆ, ಇದು ಸಕಾಲವಲ್ಲ, ನಾವು ಕಾಂಗ್ರೆಸ್ನ ಬಯೋದಕ್ಕೆ, ಕಾಂಗ್ರೆಸ್ ವಿರುದ್ಧ ನಿಲ್ಲೋದಕ್ಕೆ ಇದು ಸಕಾಲ ಅಲ್ಲ, ಪರ್ಯಾಯ ರಾಜಕಾರಣ ಮಾಡೋಕ್ಕೆ ಸಕಾಲ ಅಲ್ಲ. ಯಾವ ಸಕಾಲ? ಯಾವಾಗ್ರಿ ಸಕಾಲ? BJP ಬಂದುಬಿಡ್ತಾರೆ ಅಧಿಕಾರಕ್ಕೆ. ಹಿಂಗಂತ ಹೇಳಿನೇ ಇವರು ದಲಿತರು ಮುಸಲ್ಮಾನರನ್ನ ಹಾಳು ಮಾಡಿದ್ದೀರಿ. ನಿಮ್ಮ ಸ್ವಾರ್ಥಕ್ಕೆ ಸರ್ಕಾರದಲ್ಲಿ ಯಾವುದೋ ಒಂದು ಹುದ್ದೆ ಕೊಡ್ತಾರೆ, ನಿಮಗೆ ಬಿಸ್ಕೆಟ್ ಹಾಕ್ತಾರೆ ಅನ್ನೋ ಸಣ್ಣ ದುರಾಸೆಗೆ ಇಡೀ ಸಮುದಾಯಗಳನ್ನು ಬಲಿ ಕೊಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಮತ್ತು ನಮ್ಮನ್ನು ನೀವು ಸಾಕ್ಕೊಂಡಿರೋ ನಾಯಿಗಳ ಮುಖಾಂತರ ಹೇಳಿಸ್ತಿರಲ್ಲ, BJP ಪ್ರಾಯೋಜಿತ ಕಾರ್ಯಕ್ರಮ, BJP ಅವರು ದುಡ್ಡು ಕೊಟ್ಟಿದ್ದಾರಂತ ಕೇಳಿಸ್ಕೊಳ್ಳಿ. ಸೋಕಾಲ್ಡ್ ಪ್ರಗತಿಪರರೇ, ಸೋಕಾಲ್ಡ್ ದಲಿತ ಹಿರಿಯ ನಾಯಕರುಗಳೇ, ಸೋಕಾಲ್ಡ್ ಕಾಂಗ್ರೆಸ್ಸಿಗರೇ ತಿಳ್ಕೊಳ್ಳಿ. BJP ಇದ್ದಾಗ ಬಹುಶಃ ನಾವು BJPಯನ್ನು ವಿರೋಧಿಸಿದಷ್ಟು, ಈಗಲೂ ಕೂಡ ವೈಯಕ್ತಿಕವಾಗಿ ನಾನು ಮತ್ತು ಭಾಸ್ಕರ್ ಪ್ರಸಾದ್ ಅವರು BJPಯನ್ನು ವಿರೋಧಿಸಿದಷ್ಟು ಅವ್ರ ವಿರುದ್ಧವಾಗಿ ಮಾಡಿರುವ ಹೋರಾಟಗಳು ನಿಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಮಾಡಿಲ್ಲ, ನಿಮ್ಮ ಯಾವ ಪ್ರಗತಿಪರರು ಮಾಡಿಲ್ಲ, ನಿಮ್ಮ ಹಿರಿಯ ನಾಯಕರುಗಳು ಮಾಡಿಲ್ಲ. ನಾವು ಮಾಡಿದ್ದೀವಿ ಅಷ್ಟು. ನಾವು ನಿಮ್ಮ ಥರ ಯಾವುದೇ ಪಕ್ಷದ ಬೆಲ್ಟ್ ಹಾಕ್ಕೊಂಡಿರೋ ನಾಯಿಗಳಲ್ಲ. ನಾವು ಸಮುದಾಯವನ್ನು ಕಾಯಲಿಕ್ಕೆ, ಬಾಬಾ ಸಾಹೇಬ್ ಹೇಳಿದಾಗೆ ಸಮುದಾಯವನ್ನು ಕಾಯಲಿಕ್ಕೆ ಇರ್ತಕ್ಕಂಥ ಕಾವಲು ನಾಯಿಗಳು, ಸಮಾಜವನ್ನು ಕಾಯೋಕ್ಕಿರೋ ಕಾವಲು ನಾಯಿಗಳು ನಾವು. ಹಾಗಾಗಿ ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ, ಯಾವ ಪಕ್ಷ ನಮಗೆ ಮೋಸ ಮಾಡಿದ್ರು ಪ್ರಶ್ನೆ ಮಾಡ್ತೀವಿ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಕಾಂಗ್ರೆಸ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಈಗ ಕಾಂಗ್ರೆಸ್ನ ಪ್ರಶ್ನೆ ಮಾಡಿದ್ರೆ BJP ಪ್ರಶ್ನೆ ಮಾಡೋಕ್ಕಾಗತ್ತೆ? ಈಗ ಯಾರು ಅಧಿಕಾರದಲ್ಲಿರೋದು? ಕೇಂದ್ರದಲ್ಲಿ ಏನಾದರೂ ಮೋದಿ ಹೆಂಗೆ ಮಾಡ್ಬಿಟ್ಟ, BJP ಹೆಂಗೆ ಮಾಡ್ಬಿಟ್ಟ ಅಂತ ಕಿರ್ಚ್ಕೋತೀರಿ. ಹಾಗೆ ರಾಜ್ಯದಲ್ಲಿ ಅವರಲ್ಲ ಇಲ್ಲಿರುವ ಅಧಿಕಾರದ ಪಕ್ಷ ಅಲ್ವ ಹೊಣೆ ಆಗಬೇಕಾಗಿರೋದು? ಅದಕ್ಕೆ ನಾಚಿಕೆ ಆಗಲ್ವ ನಿಮಗೆ? ನೀವು ಬಿಸ್ಕೆಟ್ ತಿನ್ಕೊಂಡು, ನೀವು ಅವ್ರು ಯಾಕೆ ಎಂಜಿಲ್ ಕಾಸಿಗೆ ಇದ್ದುಕೊಂಡು ನಮ್ಮನ್ನು ಹಾಗೆ ಮಾತಾಡ್ತೀರಾ? ಯಾರಿಗೆ ಹೇಳ್ತೀರಾ? ಹಾಗಾದ್ರೆ ನಾವು BJP ವಿರುದ್ಧವಾಗಿ ಕಳೆದ ಅವರು ಅಧಿಕಾರದಲ್ಲಿದ್ದಾಗ ಹೋರಾಟಗಳು ಮಾಡಿದ್ವಲ್ಲ, ನೀವು ಕಾಂಗ್ರೆಸ್ನವ್ರು ದುಡ್ಡು ಕೊಟ್ಟಿದ್ದೀರಾ ನಮಗೆ ಕಾರ್ಯಕ್ರಮ ಮಾಡಿ ಅಂತೇಳಿ? ಯಾವನು ಕೊಟ್ಟಿರೋನು ಹೇಳಿಸ್ರಿ ಅವ್ರ ಕೈಯಲ್ಲಿ, ನಮ್ಗೆ ದುಡ್ಡು ಕೊಟ್ಟಿರೋನು? ನಮ್ಮ ಜೀವನ ನಡೆಸಲಿಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನಮಗೆ ಬೇರೆ ಉದ್ಯೋಗಗಳಿದಾವ್ರಿ. ನಾನೊಬ್ಬ ವಕೀಲ ಇದ್ದೀನಿ, ವಕೀಲ ವೃತ್ತಿಯಲ್ಲಿ ದುಡಿತೀನಿ ನಾನು. ಬೇರೆ ಬಿಸ್ನೆಸ್ ಇದೆ ನಂದು, ದುಡಿತೀನಿ ನಾನು. ನಿಮಗೆ ಯಾವುದೋ ರಾಜಕೀಯ ಪಕ್ಷ, ರಾಜಕೀಯ ನಾಯಕರು ಹಾಕೋ ಬಿಸ್ಕೆಟ್ ಕಾಯ್ಕೊಂಡಿಲ್ಲ ನಾವು. ನಾಚಿಕೆ ಆಗಬೇಕು ನಿಮಗೆ. ಸಕಾಲ ಅಲ್ವಂತೆ ಇದು. ಏನು ಸಕಾಲ? ನಿಮ್ಮನ್ನು ಕಡಿತವ್ರೆ, ಕೊಲೆ ಮಾಡ್ತವ್ರೆ, ರೇಪ್ ಮಾಡ್ತವ್ರೆ, ನಿಮ್ಮ ದುಡ್ಡು ಕದೀತವ್ರೆ. ಇನ್ಯಾವುದ್ರಿ ಸಕಾಲ? ನಿಮ್ಮನ್ನೆಲ್ಲ ಈ ದಲಿತರನ್ನೆಲ್ಲ ಎಲ್ಲ ಹಳ್ಳ ತೋಡಿ ಇವರೆಲ್ಲರೂ ಒಳಗೆ ಸಮಾಧಿ ಮಾಡಿದ ಮೇಲೆ ಸಕಾಲ ಬರುತ್ತೆ ಅವ್ರಿಗೆ. ಇದೇ ಮಾತುಗಳನ್ನೇ ಸ್ವತಂತ್ರ ಪೂರ್ವದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿದ್ದಂಥ ಕಾಲಘಟ್ಟದಲ್ಲೂ ಆವತ್ತಿನ ಸೋಕಾಲ್ಡ್ ಪ್ರಗತಿಪರರು, ಆವತ್ತಿನ ಸೋಕಾಲ್ಡ್ ಕಮ್ಯುನಿಸ್ಟರು ಅವರು ಕೂಡ ಅವತ್ತು ಇದನ್ನೇ ಹೇಳ್ತಾ ಇದ್ದು. ಬಾಬಾ ಸಾಹೇಬರು ಓದ್ತಿರ್ಬೇಕಾದ್ರೆ ಲಂಡನ್ನಲ್ಲಿ
ಅವತ್ತಿನ ಮದನ್ ಮೋಹನ್ ಮಾಲ್ವೀಯ ಮತ್ತು ಒಂದಿಷ್ಟು ಜನ ಬಾಬಾ ಸಾಹೇಬ್ರನ್ನ ಭೇಟಿ ಮಾಡಿ ಕೇಳ್ತಾರೆ, ಇಡೀ ದೇಶ ಸ್ವತಂತ್ರ ಹೋರಾಟದಲ್ಲಿ ತೊಡಗಿದೆ, ನೀನು ಮಾತ್ರ ಆರಾಮಾಗಿ ಓದ್ಕೊಂಡಿದೆಯಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಗೊತ್ತು ಯಾವಾಗ ನಾನು ಹೋರಾಟಕ್ಕೆ ಬರಬೇಕು, ಯಾವಾಗ ಮಾಡಬೇಕು. ನನಗೆ ದೇಶದ ಸ್ವಾತಂತ್ರ್ಯಕ್ಕಿಂತ ನನ್ನ ಜನರ ಸ್ವಾತಂತ್ರ್ಯ ಮುಖ್ಯ ಅಂತ ಹೇಳ್ತಾರೆ. ಒಮ್ಮೆ ಅವರು ಮನೇಲಿ ಕೂತಿರ್ಬೇಕಾದ್ರೆ ಒಬ್ಬ ಅಮೀನ್ ಚಂದ್ ಅಂತ ಹೇಳಿ ಪಂಜಾಬಿನ ಒಬ್ಬ ರಾಜಕಾರಣಿ, ಕಾಂಗ್ರೆಸ್ಸಿನ ರಾಜಕಾರಣಿ ಅವ್ರನ್ನ ಭೇಟಿ ಮಾಡೋಕ್ಕೆ ಬರ್ತಾ ಇರ್ತಾರಂತೆ. ಅವರ ಪರ್ಸನಲ್ ಸೆಕ್ರೆಟರಿ ನಾನಕ್ ಚಂದ್ರ ರತ್ತುಗೆ ಕೇಳ್ತಾರಂತೆ. 3-4 ಬಾರಿಗೆ ಬರ್ತಾರೆ, ಇವರು ಬಿಡೋದಿಲ್ಲ. ಕೊನೆಗೊಂದಿನ ಬಾಬಾ ಸಾಹೇಬ್ರನ್ನ ಕೇಳ್ಕೊಂಡಿರ್ತಾರೆ, ಯಾರೋ ನಿಮ್ಮನ್ನು ಭಾಳ ದಿನದಿಂದ ನೋಡಬೇಕಂತ ಬಂದಿದ್ದಾರೆ, ಅವಕಾಶ ಮಾಡಿಕೊಡಿ ಅಂತಾರಂತೆ. ಬಾಬಾ ಸಾಹೇಬ್ರಿಗೆ ಯಾರೋ ಕರೆಸು ಅಂತ ಕೇಳ್ತಾರಂತೆ. ಅವ್ನು ಬಂದು ಬಾಬಾ ಸಾಹೇಬ್ರ ಪಾದಕ್ಕೆ ನಮಸ್ಕಾರ ಮಾಡಿ ನಿಂತ್ಕೊಂಡು, ಏನಪ್ಪ ಬಂದಿದ್ದು ಅಂತ ಕೇಳಿದ್ರೆ, ಸುಮ್ಮನೆ ನಿಮ್ಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಂತ ಕೇಳ್ತಾರಂತೆ. ಆಯಿತು, ಏನು ಹೇಳು ಅಂತಾರಂತೆ. ಆಗ ಅವನು ಅಮೀನ್ ಚಂದ್ ಅನ್ನುವಂಥ ಪಂಜಾಬಿನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ದಲಿತ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ತಾನಂತೆ, ಒಬ್ಬ ಲೀಡ್ರ್ ಹೇಳ್ತಾನಂತೆ, ಸಾಹೇಬ್ರೆ, ನೀವಿನ್ನೂ ಹೆಚ್ಚು ಕಾಂಗ್ರೆಸ್ನ ವಿರೋಧ ಮಾಡಬೇಕು, ನೀವಿನ್ನೂ ಹೆಚ್ಚು ಕಾಂಗ್ರೆಸ್ನ ಬೈಬೇಕು. ನೀವೆಷ್ಟು ಕಾಂಗ್ರೆಸ್ನ ಬೈತಿರೋ, ಒಳಗಿರೋ ನಮಗೆ ಹೆಚ್ಚು ಲಾಭ, ನಮಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ, ನಿಮ್ಮಿಂದ ನಾವು ಕಾಂಗ್ರೆಸ್ಸಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರಂತೆ. ಬಾಬಾ ಸಾಹೇಬ್ರು ಅವನ ಮುಖಕ್ಕೆ ಕ್ಯಾಕ್ರಸ್ ಉಗಿದು ಕಳಿಸ್ತಾರಂತೆ. ನೀನಂಥ ಸಮಾಜ ದ್ರೋಹಿಗಳಿಂದನೇ ನಮ್ಮ ಸಮಾಜ ಹೀಗಿರೋದಂತ ಉಗಿದು ಕಳಿಸ್ತಾರಂತೆ. ಇವತ್ತು ಆ ಥರದ ಅಮೀನ್ ಚಂದ್ ಅನ್ನುವಂಥ 100 ಜನ ಉಟ್ಕೊಂಡಿದ್ದಾರೆ ಈ ಸಮುದಾಯದಲ್ಲಿ. ನಮ್ಮ ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇರೋದು, ಮೋಸ ಆಗ್ತಾ ಇರೋದು ಮೇಲ್ಜಾತಿಗಳಿಂದ ಅಲ್ಲ, ಅಥವಾ ಬೇರೆಯವರಿಂದ ಅಲ್ಲ. ಅವ್ರು ಆವಾಗವಾಗ ನಮ್ಮ ಮೋಸ ಮಾಡ್ಬೋದು, ನೀವು ಪ್ರತಿನಿತ್ಯ ಮೋಸ ಮಾಡ್ತಾರೆ. ತಿದ್ದುಕೊಳ್ಳಿ, ನಿಮ್ಮನ್ನು ಸಮಾಜ ನೋಡ್ತಾ ಇದೆ, ತಿದ್ದುಕೊಳ್ಳಿ. ಸಮಾಜನ ಹಾಳು ಮಾಡೋದಲ್ಲ. ಬಾಬಾ ಸಾಹೇಬರಿದ್ದಾಗಲೂ ಕೂಡ ಇದೇ ಕಮ್ಯುನಿಸ್ಟ್ರು ಅವ್ರನ್ನ ಪೆಟಿ ಬೂರ್ಜುವಾ ಅಂತ ಕರಿತಾಯಿದ್ರು, ಅವ್ರನ್ನ ಟೀಕೆ ಮಾಡ್ತಾಯಿದ್ರು, ಅವ್ರು ಮಾಡಿದ್ದಕ್ಕೆಲ್ಲ ಅಡ್ಡಿ ಆಗ್ತಾಯಿದ್ರು. ಇದೇ ಕಾಂಗ್ರೆಸ್ಸಿಗರು ಬಾಬಾ ಸಾಹೇಬರು ಮಾಡಿದ್ದಕ್ಕೆಲ್ಲ ಇದು ಸಕಾಲ ಅಲ್ಲ, ಇದು ಸಕಾಲ ಅಲ್ಲ, ನೀವು ದಲಿತರ ವಿರುದ್ಧ, ನೀವು ದಲಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಡಿ, ನೀವು ಸ್ವತಂತ್ರ ಚಳವಳಿ ಸೇರ್ಕೊಳ್ಳಿ, ನಮ್ಮ ಜೊತೆ ಬನ್ನಿ ಅಂತ ಇದನ್ನೇ ಡೈಲಾಗ್ ಹೇಳ್ತಾ ಇದ್ದು. ಇವತ್ತು ಅದೇ ಡೈಲಾಗನ್ನು ಸೋಕಾಲ್ಡ್ ಪ್ರಗತಿಪರರು, ಸೋಕಾಲ್ಡ್ ಕಮ್ಯುನಿಸ್ಟ್ರು, ಸೋಕಾಲ್ಡ್ ಒಂದಿಷ್ಟು ಇವರ ಜೊತೆಯಲ್ಲಿರ್ತಕ್ಕಂಥ ಸೋಕಾಲ್ಡ್ ದಲಿತ ಲೀಡರ್ ಕೂಡ ಇದೇ ಮಾತನ್ನು ಹೇಳ್ತಾರೆ. ಆವತ್ತಿನ ಕಾಂಗ್ರೆಸ್ ಪ್ರವೃತ್ತಿ ಇವತ್ತು ಇವ್ರ ಮುಖಾಂತರ ಬರ್ತಾ ಇದೆ. ಆದರೆ ಇವತ್ತು ಯುವಕರು, ಸಮಾಜ ನಿಮ್ಮನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಬಾಬಾ ಸಾಹೇಬರು ಬದುಕಿದ್ದ ಕಾಲದಲ್ಲಿ ಕಾಂಗ್ರೆಸ್ ಒಂದೇ ಪಕ್ಷ ಇತ್ತು. ಬಾಬಾ ಸಾಹೇಬರು ಇಡೀ ಅವರ ಜೀವಿತದ ಉದ್ದಗಲಕ್ಕೂ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದಂಥವ್ರು ಯಾವತ್ತೂ ಕೂಡ ಅವ್ರು ಆಸೆ ಪಟ್ಟು ನಿಮ್ಮ ಥರ ಕಾಂಗ್ರೆಸ್ ಒಳಗೆ ಹೋಗಿದ್ರೆ ಅವ್ರು ಎಲ್ಲೋ ಇರ್ತಿದ್ರು. ಆದರೆ ಯಾವತ್ತೂ ಅವರು ತಮ್ಮ ಸಮುದಾಯವನ್ನು ಬಲಿ ಕೊಟ್ಟು ಯಾವ ಪಕ್ಷಕ್ಕೂ ಹೋದವರಲ್ಲ. ತಮ್ಮ ಸ್ವಂತ ರಾಜಕೀಯ ಪಕ್ಷವನ್ನು, ಸ್ವಂತ ರಾಜಕೀಯ ಚಳುವಳಿಯನ್ನು ಪ್ರಾರಂಭ ಮಾಡಿದಂಥವ್ರು. ಯಾವ ಪಕ್ಷಗಳು ಇಲ್ಲ ಅವಾಗ. ಆದರೆ ಈಗ ಅನೇಕ ಪಕ್ಷಗಳಿದ್ದಾವೆ. ನಿಮ್ಗೆ ನೆನಪಿರಲಿ, ಬಾಬಾ ಸಾಹೇಬರು ಇರುವಂಥ ಒಂದೇ ಒಂದು ಪಕ್ಷದ ವಿರುದ್ಧವಾಗಿ ತೊಡೆತಟ್ಟೆ ನಿಂತ್ಕೊಂಡು ಒಂದು ಪರ್ಯಾಯ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಇವತ್ತು ಅನೇಕ ರಾಜಕೀಯ ಪಕ್ಷಗಳಂದರೆ ಇಲ್ಲಿನ ಪ್ರಭಾವಿ ಸಮುದಾಯಗಳು, ಇಲ್ಲಿನ ಆಳುವ ವರ್ಗಗಳು ತಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ, ತಮ್ಮ ಸಮುದಾಯಗಳನ್ನು ರಕ್ಷಿಸ್ಕೊಳ್ಳೋದಕ್ಕೆ, ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ಸು, BJP, JDS, ಕಮ್ಯುನಿಸ್ಟು, ಇನ್ನೊಂದು 10 ರಾಜಕೀಯ ಪಕ್ಷಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರ ಓಟ್ಗಳನ್ನು ಅವರೆಲ್ಲ ಪಕ್ಷಗಳಿಗೂ ಶೇರ್ ಮಾಡ್ಕೋತಾ ಇದ್ದಾರೆ. ಆದರೆ ದಲಿತರಿಗೆ ಇವತ್ತು ನಾವು ಆ್ಯಕ್ಚುಲಿ ಪರ್ಯಾಯವಾದಂಥ ರಾಜಕಾರಣ ಮಾಡಲಿಕ್ಕೆ ಇದು ಸಕಾಲ. ಯಾಕಂದರೆ ಅವರ ಮತಗಳನ್ನು ಅವರವರ ಪಕ್ಷಗಳಿಗೆ ಭಾಗ ಮಾಡ್ಕೋತಾರೆ. ನಾವಿವತ್ತು ನಮ್ಮ ಪಕ್ಷ ಇಲ್ಲ, ನಾವೊಂದು ಪರ್ಯಾಯ ರಾಜಕಾರಣ ಮಾಡುವ ಮುಖಾಂತರ ನಾವು ಇಡೀ ದಲಿತರು, ಸಣ್ಣ ಪುಟ್ಟ ಹಿಂದುಳಿದ ಜಾತಿಗಳು, ಮುಸಲ್ಮಾನರು, ಕ್ರೈಸ್ತರು ನಾವೆಲ್ಲರೂ ಒಂದು ಕಡೆ ಬಂದು ನಮ್ಮದೇ ಆದಂಥ ಸ್ವತಂತ್ರ ರಾಜಕಾರಣ ಮಾಡೋದಕ್ಕೆ ಇದು ಸಕಾಲ. ಆದರೆ ನೀವು ಇದು ಸಕಾಲ ಅಲ್ಲ ಅಂತಿರಲ್ಲ. ಯಾವ ಲೆಕ್ಕದಲ್ಲಿ ಸಕಾಲ ಅಲ್ಲ, ಇದು ಸಕಾಲ ಅಲ್ಲ. ಇನ್ನೂ ಎಷ್ಟು ದಿನ BJP ತೋರಿಸಿ BJP ಬಂದ್ಬಿಡ್ತದೆ ಅಂತೇಳಿ ಇವ್ರ ಮತಗಳನ್ನು ಕದ್ದು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡ್ತೀರಿ. 70 ವರ್ಷ ಕಳೆದೋಗಿದ್ದೀರಿ ಸ್ವಾತಂತ್ರ್ಯ ಬಂದು. ಹತ್ರ 80 ವರ್ಷ ಆಗ್ತಾಯಿದೆ ಸ್ವಾತಂತ್ರ್ಯ ಬಂದು, ಸಂವಿಧಾನ ಬಂದು. ಇನ್ನೂ ಯಾಮಾರಿಸೋದು ಯಾವಾಗ ಬಿಡ್ತೀರಿ ನೀವು? ಹಾಗಾಗಿ ನಾನು ನಾಡಿನ ಎಲ್ಲ ಯುವಜನತೆಗೂ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ಯುವ ಸಮುದಾಯ, ಯುವಜನತೆ, ವಿದ್ಯಾವಂತರು ನಾವು ಸಮುದಾಯದ ಪರ ನಿಂತಿಲ್ಲ ಅಂದರೆ, ಬಾಬಾ ಸಾಹೇಬ್ರ ಅವತ್ತು ನಾನು ಈ ಹೋರಾಟದ ರಥವನ್ನು ಕಷ್ಟಪಟ್ಟು ಭಾಳಷ್ಟು ಪರಿಶ್ರಮದಿಂದ ನಾನು ಇಲ್ಲಿವರೆಗೂ ಎಳ್ಕೊಂಬಂದಿದ್ದೀನಿ, ಸಾಧ್ಯ ಆದರೆ ಮುನ್ನಡೆಸಿ ಇಲ್ಲ ಅಲ್ಲೇ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ಮತ್ತು ಅವರು ತಮ್ಮ ಕೊನೆಯ ಕಾಲದಲ್ಲಿ ಆಗ್ರಾದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಇದನ್ನು ಹೇಳಿದ್ದಾರೆ. ನನ್ನ ಬೆನ್ನಿಗೆ ಚೂರಿ ಆಗದಂಥವರು ಇದೇ ವಿದ್ಯಾವಂತ ವರ್ಗ, ಇದೇ ಬುದ್ಧಿವಂತ ವರ್ಗ, ನನ್ನ ಮೀಸಲಾತಿಯ ಲಾಭವನ್ನು ಯಾರು ಪಡ್ಕೊಂಡಿದ್ದಾರೋ ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಬಾಬಾ ಸಾಹೇಬರು ತಮ್ಮ ಕೊನೆ ಕಾಲದಲ್ಲಿ ಲಕ್ಷಾಂತರ ಜನರ ಸಭೆಯ ಮುಂದೆ ಹೇಳ್ತಾರೆ. ಆಗ್ರಾದಲ್ಲಿ ನಡೆದಂಥ ಸಭೆಯಲ್ಲಿ ಹೇಳ್ತಾರೆ ಇದನ್ನು.
ಇದು ನಮ್ಮ ಪಾಠ ಆಗಬೇಕಲ್ವಾ? ಆವತ್ತಿದ್ದಂಥವ್ರು ತಿಳುವಳಿಕೆ ಇಲ್ಲದೆ ಬಾಬಾ ಸಾಹೇಬರಿಗೆ ಮೋಸ ಮಾಡಿದ್ದಾರೆ, ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ಅವರ ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕಿದೆ, ಅವ್ರನ್ನ ಅಡಿಗೂ ಹೆಜ್ಜೆಗೂ ಅವ್ರಿಗೆ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಬಾಬಾ ಸಾಹೇಬ್ರನ್ನ ಇವತ್ತು ನಮ್ಮನ್ನು ಹೇಗೆ BJP ದೇಶದ್ರೋಹಿ ಅಂತ ಕರಿತಾ ಇದೆಯೋ, ಆ ಕಾಲದಲ್ಲಿ ಇದೇ ಕಾಂಗ್ರೆಸ್ ಬಾಬಾ ಸಾಹೇಬ್ರನ್ನ ದೇಶದ್ರೋಹಿ ಅಂತ ಕರೆದಿದ್ರು. ಯಾವ ಬಾಬಾ ಸಾಹೇಬ್ರನ್ನ ದೇಶದ್ರೋಹಿ ಅಂತ ಕರೆದಿದ್ರೋ ಆ ಪಕ್ಷದಲ್ಲಿ ಹೋಗಿ ಜೀತ ಮಾಡಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ನೀವು ಜೀತ ಮಾಡ್ಕೊಂಡು ನಮ್ಮನ್ನು ಬೇರೆ ಪಕ್ಷಗಳಿಗೆ ಸೇಲ್ ಆಗಿದ್ದೀರಿ ಅಂತ ಹೇಳ್ತಿರಲ್ಲ, ನಿಮಗೆ ಯಾವ ನೈತಿಕತೆ ಇದೆ ರೀ? ನಿಮಗೆ ಯಾವ ನೈತಿಕತೆ ಇದೆ? ನನಗನ್ಸುತ್ತೆ ಯುವ ಸಮುದಾಯ ಇವತ್ತು ನಮ್ಮ ಸಮುದಾಯಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ಅಟ್ಲೀಸ್ಟು ನಮ್ಮ ಸಮುದಾಯವನ್ನು ಉಳಿಸುವಂಥ ಕಡೆ ನಾವು ನಿಲ್ಲಿಲ್ಲ ಅಂದರೆ ನನಗನ್ಸುತ್ತೆ ಬಹಳ ನಾವು ಸಮಾಜಕ್ಕೆ ದ್ರೋಹ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ. ಮತ್ತು ಬಹಳಷ್ಟು ಜನ ಪ್ರಾಮಾಣಿಕರು ಯಾಕೆ ಕೊನೆಗೆ ಈ ಚಳುವಳಿಗಳು ಹೋರಾಟಗಳನ್ನು ಬಿಟ್ಟು ವೈಯಕ್ತಿಕ ಬದುಕು ಕಡೆ ಹೋಗ್ತಾರೆ ಅಂತ ಹೇಳಿದ್ರೆ, ಬಹುಶಃ ಈ ಥರದ ಸನ್ನಿವೇಶಗಳಿಗೆ ಬೆದರಿ ಅಥವಾ ಬೇಸರ ಮಾಡಿಕೊಂಡು ಅಥವಾ ಇವ್ರನ್ನ ಆಗಲ್ಲ ಅಂತೇಳಿ ಹೋಗ್ತಾರೆ ಅನಿಸುತ್ತೆ. ಹೀಗೆ ಮಾಡಿ ಇನ್ನಷ್ಟು ಜನ ಪ್ರಾಮಾಣಿಕ ಹೋರಾಟಗಾರರನ್ನ ಕಳ್ಕೊತೀರಿ ನೀವು. ಪ್ರಾಮಾಣಿಕವಾದಂಥ ಹೋರಾಟಗಾರನ ಕಳ್ಕೊತೀರಿ ನೀವು. ದಯಮಾಡಿ ಯೋಚನೆ ಮಾಡಿ. ಈ ನಾಡಿನ ಯುವ ಸಮುದಾಯ, ವಿದ್ಯಾವಂತ ಸಮುದಾಯ ಯೋಚನೆ ಮಾಡಿ. ಕಾಂಗ್ರೆಸ್ ಯಾವತ್ತೂ ನಿಮ್ಮನ್ನು ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಭೂ ಸುಧಾರಣೆ ಕಾಯ್ದೆ ತರ್ತೀವಿ ಅಂತ. ಅದು ಸ್ವಾಗತಿಸೋಣ ಅದನ್ನು. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರಲ್ಲ ಅಧಿಕಾರದಲ್ಲಿ, ಇಲ್ಲಿ ಪ್ರಾರಂಭ ಮಾಡಲಿ. ಅದು ಭೂ ಸುಧಾರಣೆ ಮಾಡ್ರಿ, ಇಲ್ಲಿ ಇರುವ ಭೂಮಿ ಇದೆಯಲ್ಲ, ಲಕ್ಷಾಂತರ ಎಕರೆ ಸರ್ಕಾರಿ ಭೂಮಿ ಇದೆಯಲ್ಲ, ಹಂಚ್ರಿ ಎಲ್ರಿಗೂ ಸಮಾನವಾಗಿ. ಇರೋದು ಭೂಮಿ ಇಲ್ದಿರೋ ದಲಿತರಿಗೆ ಬಹಳ ಮುಖ್ಯವಾಗಿ. ಯಾಕೆಂದರೆ ಎಲ್ಲ ಸಮುದಾಯಗಳ ಹತ್ರ ಭೂಮಿ ಏನೋ ಅವ್ರಿಗೆ ಬೇಕಾದಕ್ಕಿಂತ ಹೆಚ್ಚಿದೆ. ದಲಿತರಿಗೆ ಭೂಮಿ ಇಲ್ಲ ರೀ, ಹಂಚ್ರಿ, ಮನೆಗೂ ಹಂಚ್ರಿ, ಒಂದು 5 ಎಕರೆ ಹಂಚ್ರಿ, ಶುರು ಮಾಡಿರಿ ಇಲ್ಲಿಂದ. ಅಧಿಕಾರದಲ್ಲಿ ಇಲ್ದಿರೋವಾಗ ಒಂದು ಮಾತು, ಅಧಿಕಾರಕ್ಕೆ ಬಂದ ಮೇಲೆ ಇನ್ನೊಂದು ಮಾತು. ಸಿದ್ದರಾಮಯ್ಯನವರು BJP ಸರ್ಕಾರ ಇದ್ದಾಗ ಖಾಸಗಿ ವಲಯದಲ್ಲಿ ಮೀಸಲಾತಿ ಬೇಕು ಅಂದ್ರೆ, ಈಗ ನಿಮ್ಮದೇ ಸರ್ಕಾರ ಇದೆಲ್ಲ ತರ್ರಿ ಖಾಸಗಿ ವಲಯದಲ್ಲಿ ಮೀಸಲಾತಿ ತೊಗೊಂಬರ್ರಿ. BJP ಇದ್ದಾಗ ಇಲ್ಲ ಒಳ ಮೀಸಲಾತಿ ಜಾರಿ ಮಾಡಲ್ಲ, ನಾನು ಬಂದರೆ ಮಾಡಿಬಿಡ್ತೀನಿ. ಬಂದಿದ್ದೀರಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ಜಾರಿ ಮಾಡಿರಿ ಒಳ ಮೀಸಲಾತಿ. ಯಾಕ್ರಿ ಮಾಡ್ತಾ ಇಲ್ಲ? ಹರಿಯಾಣದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಯಾರು ವಿರೋಧ ಮಾಡ್ತಾ ಇದ್ದಲ್ಲಿ? ಕಾಂಗ್ರೆಸ್ಸೇ ವಿರೋಧ ಮಾಡ್ತಾ ಇದೆ ಒಳ ಮೀಸಲಾತಿಯನ್ನು. ಬ್ಯಾಕ್ಲಾಗ್ ಹುದ್ದೆಗಳಿದಾವಲ್ಲ ಲಕ್ಷಾಂತರ, ಯಾರು ನಿಮ್ಮನ್ನು ತಡೀತಿರೋದು? ಫುಲ್ ಭರ್ತಿ ಮಾಡಿ. ನಿಮ್ಮ ನಿಜವಾಗ್ಲೂ ಇವ್ರಿಗೆ ಯಾವ ದಲಿತ ಪರತೆನೂ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ದಶಕಗಳ ಕಾಲ ನಿಮ್ಮ ಪಕ್ಷಕ್ಕೆ ಹೆಂಗೆ ದುಡಿದಿದ್ದಾರೆ, ಅವ್ರನ್ನ ಎಲ್ಲಿಟ್ಟಿದ್ದೀರಿ ನೀವು? ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ಲ, ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ. ನಿಮಗೆ ದಲಿತರ ಮತಗಳು ಬೇಕು ಅಷ್ಟೇ, ಮುಸಲ್ಮಾನರ ಮತಗಳು ಬೇಕಷ್ಟೇ ನಿಮಗೆ. ಯಾವ ಸಮುದಾಯಗಳು ನಿಮ್ಮ ಜೊತೆ ಇಲ್ವೋ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ, ಯಾವ ಸಮುದಾಯಗಳಿದಾರೋ ನಿಮ್ಮ ಜೊತೆಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ನೀವು. ಅಂದರೆ ಇವು ನಿಮಗೆ ದಲಿತರು ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕ್. ಹಾಗಾಗಿ ನನಗನ್ಸುತ್ತೆ ಇವತ್ತಿನ ಕಾಲಘಟ್ಟ ಸಕಾಲವಾದ ಕಾಲಘಟ್ಟ. ಈಗ ರಾಜ್ಯದಲ್ಲಿ ವ್ಯಾಕ್ಯೂಮ್ ಒಂದು ಸೃಷ್ಟಿಯಾಗಿದೆ. ಇಲ್ಲಿ ನಾವು ಪರ್ಯಾಯ ರಾಜಕಾರಣ ಮಾಡುವಂಥ ವಾತಾವರಣವೂ ಸೃಷ್ಟಿಯಾಗಿದೆ. ಹಾಗಾಗಿ ನಾವು ಇವತ್ತು ಇಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ನಿಲ್ಲಬೇಕಾಗಿದೆ. ನಾವು ಸಮುದಾಯಗಳ ಪರ ಇದ್ದೀವಿ ಅಂತ ನಾವು ಹೇಳಬೇಕಾಗಿದೆ. ಹಾಗಾಗಿ ಆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ಹಿಂದೆ ಸಂಘಟನೆಗಳ ಒಕ್ಕೂಟ ಅಂತೇಳಿ ಅನೇಕ ಸಂಘಟನೆಗಳನ್ನು ಒಟ್ಟುಗೂಡಿಸ್ಕೊಂಡು, ಮತ್ತು ನಮ್ಮ ಜೊತೆಗೆ ಇನ್ನೂ ಅನೇಕ ಪ್ರಾಮಾಣಿಕರು ಪ್ರತಿ ಜಿಲ್ಲೆಗಳಿಂದ ಸೇರಿಕೊಂಡು ನಾವು ಬರ್ತೀವಿ ಅಂತ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಇದನ್ನು ತಡೀಲಿಕ್ಕೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷ, ಅಧಿಕಾರದಲ್ಲಿರುವ ಸಿದ್ದರಾಮಯ್ಯ ಅವ್ರ ಜೊತೆ ಇರತಕ್ಕಂಥ ಒಂದಿಷ್ಟು ತಮ್ಮ ಚೇಲಗಳಿಗೆ ದುಡ್ಡು ಕೊಟ್ಟು, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಅವರ ಪರದ ಕಾರ್ಯಕ್ರಮನ ಮಾಡಿಸ್ಕೋತಾ ಇದ್ದಾರೆ. ನಾವು 28 ಘೋಷಣೆ ಮಾಡಿದ್ದೀವಿ, ಅದರ ಹಿಂದಿನ ದಿನವೇ, ಅದರ ಮುಂದಿನ ದಿನವೇ ಅಂದರೆ 27ಕ್ಕೆ ಒಂದು ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ, ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ಹಕ್ಕು ಅವ್ರಿಗಿದೆ. ಆದರೆ ನಮ್ಮನ್ನು ಪ್ರಶ್ನೆ ಮಾಡುವ ಯಾವ ನೈತಿಕ ಹಕ್ಕು ನಿಮಗಿಲ್ಲ. ಬಾಬಾ ಸಾಹೇಬ್ರು ಅವತ್ತು ಹೇಳಿದ್ದಾರೆ, ಕಾಂಗ್ರೆಸ್ ಇಸ್ ಅ ಬರ್ನಿಂಗ್ ಹೌಸ್. ಕಾಂಗ್ರೆಸ್ ಸುಡುವ ಮನೆ, ಒಳಗೋದ್ರೆ ಸುಟ್ಟು ಭಸ್ಮ ಆಗ್ತೀರಿ ಅಂತ. ಕಾಂಗ್ರೆಸ್ಸಲ್ಲಿ ಉದ್ಧಾರ ಆಗಿರ್ತಕ್ಕಂಥ ಒಬ್ಬ ದಲಿತ ನಾಯಕನನ್ನು, ಕಾಂಗ್ರೆಸ್ನಲ್ಲಿ ಒಬ್ಬ ದುಡಿದು ತಮ್ಮ ಇಡೀ ಜೀವನವನ್ನು ಆ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಒಬ್ಬ ದಲಿತ ನಾಯಕನಿಗೆ ಅವನಿಗೆ ಸೂಕ್ತವಾದಂಥ ಹುದ್ದೆಗಳನ್ನು, ಅವಕಾಶಗಳನ್ನು ಕೊಟ್ಟಿದ್ದಾರ ಅಂತ ನನಗೆ ಒಂದೇ ಒಂದು ಉದಾಹರಣೆ ತೋರಿಸಿ ನಾನು ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡೋದನ್ನು ನಿಲ್ಲಿಸ್ಬಿಡ್ತೇನೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತ ಸಿದ್ದರಾಮಯ್ಯ ಎಫಿಷಿಯೆಂಟಾ? ಮಲ್ಲಿಕಾರ್ಜುನ ಖರ್ಗೆಗಿಂತ ಸಿದ್ದರಾಮಯ್ಯನಿಗೆ
ಏನೋ ಅನುಭವ ಇದೆಯಾ ರಾಜಕಾರಣದಲ್ಲಿ? ಯಾಕ್ರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ, ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಿಲ್ಲ? ಬಿಕಾಸ್ ಸ್ವತಂತ್ರ ಪೂರ್ವದಲ್ಲೂ ನಿಮಗೆ ದಲಿತರು ಕೇವಲ ಓಟಿಗೆ ಬೇಕಾಗಿತ್ತು. ದಲಿತರ ಹಕ್ಕು, ಓಟಿನ ಹಕ್ಕನ್ನೇ ನಿರಾಕರಿಸಿದಂಥವ್ರು ನೀವು ಕಾಂಗ್ರೆಸ್ನವರು. ದಲಿತರ ಓಟಿನ ಹಕ್ಕನ್ನೇ ನಿರಾಕರಿಸಿದಂಥವ್ರು ನೀವು. ಬಾಬಾ ಸಾಹೇಬರು ಈ ದೇಶದ ಪ್ರಜೆಗಳಿಗೆ, ಬರೀ ದಲಿತರಿಗಲ್ಲ ಎಲ್ರಿಗೂ ಓಟನ್ನು ತಂದು ಕೊಡೋದಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತೇಳಿ ಬಹುಶಃ ನೀವು ಬಾಬಾ ಸಾಹೇಬರ ಬರಹಗಳನ್ನು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ನವರು ಹೇಳುವಂಥ ಈ ಕಾಗಕ್ಕ ಗೂಗಪ್ಪ ಕಥೆಗಳನ್ನ ಕೇಳ್ಕೊಂಡು ನೀವು ಕಾಂಗ್ರೆಸ್ ಪರ ನಿಂತ್ಕೊಳ್ಳೋದನ್ನ ನಿಲ್ಲಿಸ್ರಿ. ನೀವು ಯಾರು, ನಿಮ್ಮ ದೈವ ಯಾರು, ನಮ್ಮ ವಿಮೋಚಕ ಅಂತ ನಾವು ಭಾವಿಸ್ತೀವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಡಿಗೂ ಶಿಕ್ಷೆ ಏನು, ಎಂಥ ಶಿಕ್ಷೆ? ಮಾನಸಿಕ ಕಿರುಕುಳ, ದೈಹಿಕ ಕಿರುಕುಳ, ಅವಮಾನ ಅಪಮಾನ ಮಾಡಿದಂಥವ್ರು ಈ ಕಾಂಗ್ರೆಸ್ನವರು. ಅವ್ರನ್ನ 3 ಬಾರಿ ಚುನಾವಣೆಯಲ್ಲಿ ಸೋಲಿಸ್ತಾರೆ. ಅವ್ರನ್ನ ಸಂವಿಧಾನ ಸಭೆಗೆ ಹೋಗೋದಕ್ಕೆ ಬಿಡಲ್ಲ. ಸಂವಿಧಾನ ಸಭೆಗೆ ಬಂಗಾಳದ ಮುಸಲ್ಮಾನರು ಕಳಿಸಿದ್ರೆ ಕೊನೆಗೆ ಅದನ್ನು ಕೂಡ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂಥ ಪಾಪಿಗಳ್ರಿ ಈ ಕಾಂಗ್ರೆಸ್ನವರು. ಅವ್ರನ್ನ ಸಂವಿಧಾನ ಸಭೆಗೆ ಹೋಗದೆ ನೋಡ್ಕೊಂಡಂಥವ್ರು ಈ ಪಾಪಿಗಳು. ಅವರ ಸಾವಿಗೂ ಕೂಡ ಕಾರಣವಾದಂಥವ್ರು ನಿಮ್ಮ ದೇವರು, ನಿಮ್ಮ ವಿಮೋಚಕರ ಸಾವಿಗೆ ಕಾರಣವಾದಂಥ ಪಕ್ಷದ ಪರ ನಿಲ್ತಿರಲ್ಲ. ನಿಮಗೆ ಮನಸ್ಸಿದೆಯಾ? ಬಹುಶಃ ಯಾಕೆ ದಲಿತ ಸಮುದಾಯಗಳು ಉದ್ಧಾರ ಆಗ್ತಾ ಇಲ್ಲ ಅಂದರೆ, ಯಾಕಂದರೆ ಯಾವ ಸಮುದಾಯಗಳಿಗೆ ಗ್ರ್ಯಾಟಿಟ್ಯೂಡ್ ಇರೋದಿಲ್ಲ, ಯಾವ ಸಮುದಾಯಗಳಿಗೆ ಗ್ರ್ಯಾಟಿಟ್ಯೂಡ್ ಇರೋದಿಲ್ವಲ್ಲ, ಆ ಸಮುದಾಯ ಅಥವಾ ವ್ಯಕ್ತಿ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ. ಬಹುಶಃ ಇದು ನಿಜ ಅನಿಸುತ್ತೆ. ನಿಮ್ಮ ವಿಮೋಚಕ ಬಾಬಾ ಸಾಹೇಬರಿಗೆ ನಿಮಗೆ ಇನ್ನೂ ಬರೀ ಬಾಯಲ್ಲಿ ನಿಮ್ಮ ಭಕ್ತಿ ಇದೆ ಹೊರತು ಅವ್ರು ಹಾಕ್ಕೊಟ್ಟಂಥ ದಾರಿಯ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ನಿಮ್ಮ ಹಾಗೆ ಬಾಬಾ ಸಾಹೇಬರು ಆಸೆ ಪಟ್ಟು ಅಧಿಕಾರಕ್ಕೆ ಕಾಂಗ್ರೆಸ್ಗೆ ಹೋಗಿದ್ದರೆ ಬಹುಶಃ ಅವರು ಅತ್ಯುನ್ನತವಾದ ಹುದ್ದೆಯನ್ನು ಬಹುಶಃ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳೇ ಆಗ್ಬಿಡೋರು ಅವರು. ಆದರೆ ಅವ್ರಿಗೆ ಗೊತ್ತಿತ್ತು ಕಾಂಗ್ರೆಸ್ನಲ್ಲಿ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಅವರೇ ಹೇಳ್ತಾರಲ್ಲ, ಕಾಂಗ್ರೆಸ್ನಲ್ಲಿರೋ ನನ್ನ ಜನಪ್ರತಿನಿಧಿಗಳು ಬಾಯಿ ಕಟ್ಟಿರೋ ನಾಯಿಗಳು, ಕಚ್ಚೋದಿರಲಿ ಬೊಗಳಕ್ಕೂ ಆಗಲ್ಲ ಇವ್ರಿಗೆ ಅಂತ ಅವತ್ತು ಹೇಳಿದ್ರು ಅವರು. ಅದೇ ಪರಿಸ್ಥಿತಿ ಇವತ್ತಿದೀವಿ ನಾವು. ಹಾಗಾಗಿ ನೀವು ಏನೋ ನಿಮ್ಮ ರಾಜಕೀಯ ತೆವಳಿಗೆ, ಅಧಿಕಾರದ ತೆವಳಿಗೆ, ದುಡ್ಡಿನ ತೆವಳಿಗೆ, ಸಣ್ಣ ಪುಟ್ಟ ಆಕಾಂಕ್ಷೆಗಳಿಗೆ ನೀವು ಕಾಂಗ್ರೆಸ್ನಲ್ಲಿ ಇದ್ದರೆ ಇರ್ರಿ, ನಮ್ಮದೇನು ಅಭ್ಯಂತರ ಇಲ್ಲ, ನಾವು ಬೇಡ ಅಂತ ಹೇಳ್ತಿಲ್ಲ. ಆದರೆ ದಯಮಾಡಿ ನೀವು ಸಮುದಾಯನ ತಪ್ಪು ದಾರಿಗೆ ಎಳಿಬೇಡಿ. ಮತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ, ಪ್ರಾಮಾಣಿಕವಾಗಿ ಸಮುದಾಯದ ಪರ ನಿಂತಿರ್ತಕ್ಕಂಥ ನಮ್ಮ ಬಗ್ಗೆ ನೀವು ಅಸಹ್ಯವಾಗಿ, ಕೆಟ್ಟದಾಗಿ, ಇಲ್ಲ ಸಲ್ಲದ ಆರೋಪಗಳನ್ನು ಹಾಕೋದನ್ನ ನಿಲ್ಲಿಸ್ರಿ. ಕಾಂಗ್ರೆಸ್ನ ವಿರೋಧ ಮಾಡಿದ್ರೆ BJP ಅಂತ ಹೇಳುವಂಥ ಮಾತಿದೆಯಲ್ಲ, ಇದು ಮೋದಿ ಭಕ್ತರು ಹೇಗೆ ಹೇಳ್ತಾರಲ್ಲ, BJP ವಿರೋಧ ಇದ್ದರೆ ನೀವೆಲ್ಲ ಕಾಂಗಿಗಳಂತ, ಅದೇ ಥರದ ಬಹುಶಃ ನನಗನ್ನಿಸ್ತದೆ ಮೋದಿ ಭಕ್ತರಿಗೂ ಸಿದ್ದರಾಮಯ್ಯನ ಭಕ್ತರಿಗೂ ವ್ಯತ್ಯಾಸವೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿರ್ಬೋದು, ಯಾರೋ ಒಬ್ಳು ಮೊನ್ನೆ ಕಾಂಗ್ರೆಸ್ಸಿಗಳು ಬರೀತಾಳೆ, ಅವಳು ಬಾಬಾ ಸಾಹೇಬ್ರ ಬಗ್ಗೆ, ಜಗಜೀವನ್ ರಾಮ್ ಬಗ್ಗೆ ಕಾನ್ಶಿಯನ್ಸ್ ಕೆಟ್ಟದಾಗಿ ಬರ್ತಿದ್ದಾಳೆ ಫೇಸ್ಬುಕ್ಕಲ್ಲಿ. ಯಾವೊಬ್ಬ ಕಾಂಗ್ರೆಸ್ಸಿಗೂ ಮಾತಾಡಲಿಲ್ಲ. ಅದನ್ನು ಯೋಚನೆ ಮಾಡಿ ಸ್ನೇಹಿತರೆ, ದಯಮಾಡಿ ಯೋಚನೆ ಮಾಡಿ. 28ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ಇದು ನಮಗೊಂದು ಸವಾಲು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ವಾರಸುದಾರರು, ನಿಜವಾದ ಮೊಮ್ಮಕ್ಕಳು ಗೆಲ್ತಾರೋ, ನಕಲಿ ಮೋಸಗಾರರು, ನಯವಂಚಕರು ಗೆಲ್ತಾರೋ, ನಾವು ಒಂದು ರೀತಿ ಈ 2 ಗುಂಪುಗಳ ನಡುವಿನ ಸವಾಲಿದು. ಪ್ರಾಮಾಣಿಕವಾದ ಅಂಬೇಡ್ಕರ್ವಾದಿಗಳು ಎಷ್ಟು ಜನ ಇದ್ದಾರೆ, ನಕಲಿ ಅಂಬೇಡ್ಕರ್ವಾದಿಗಳು ಎಷ್ಟು ಜನ ಅನ್ನೋದಂಥ ಒಂದು ಸಾಕ್ಷಿ 28ನೇ ಕಾರ್ಯಕ್ರಮ. ಅಲ್ಲಿ ಎಷ್ಟು ಜನ ಬರ್ತಾರೆ ನನಗನ್ಸುತ್ತೆ ಅವರು ನಿಜವಾದಂಥ ಸಮಾನತಾವಾದಿಗಳು, ಸಂವಿಧಾನವಾದಿಗಳು, ಅಂಬೇಡ್ಕರ್ವಾದಿಗಳು. ನಾವು ಕೇವಲ ಬಾಯಲ್ಲಿ ಅಂಬೇಡ್ಕರ್ವಾದ ಅಂದರೆ ಅದು ಸಾಕಾಗಲ್ಲ. ಸಮುದಾಯಗಳ ಪರವಾಗಿ ನಿಜವಾಗಲೂ ನಾವು ನಿಂತ್ಕೋಬೇಕಾಗಿದೆ. ಹಾಗಾಗಿ ನಮಗೆ ರಾಜಕೀಯ ಪಕ್ಷಗಳು ಮುಖ್ಯ ಅಲ್ಲ, ನಮಗೆ ಸಮುದಾಯಗಳೇ ಮುಖ್ಯ. ಹಾಗಾಗಿ ನಾವು ಇಡೀ ಸಮುದಾಯವಾಗಿ, ಶೋಷಿತರಾಗಿ, ಸಮಾನತಾವಾದಿಗಳಾಗಿ, ಸಂವಿಧಾನವಾದಿಗಳಾಗಿ ಒಂದು ಕಡೆ ನಿಲ್ಲುವಂಥ ಒಂದು ಅವಕಾಶ ಬಂದಿದೆ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲ ಅಂಬೇಡ್ಕರ್ವಾದಿಗಳು, ಪ್ರಾಮಾಣಿಕ ಸಮುದಾಯದ ಪರವಾಗಿರ್ತಕ್ಕಂಥ ಅಂಬೇಡ್ಕರ್ವಾದಿಗಳು, ಸಂವಿಧಾನ ಪರ ಇರತಕ್ಕಂಥ, ನ್ಯಾಯದ ಪರ ಇರತಕ್ಕಂಥ, ಸಮಾನತೆಯ ಪರವಾಗಿರ್ತಕ್ಕಂಥ ಎಲ್ಲರೂ ಬನ್ನಿ. 28ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೆಳಗ್ಗೆ 11 ಗಂಟೆಗೆ ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ ಹಟಾವೋ, ದಲಿತ ಬಚಾವೋ. ಕಾಂಗ್ರೆಸ್ ಹಟಾವೋ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ತೊಲಗಿಸಬೇಕಾಗಿದೆ. ದಲಿತ ವಿರೋಧಿಯ ಮನಸ್ಥಿತಿಯನ್ನು ನಾವು ತೊಲಗಿಸಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಮಾಜವನ್ನು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಮಾಡೋಣ. ಮತ್ತು ಈ ಕಾರ್ಯಕ್ರಮ ಒಂದೇ ಅಲ್ಲ, ಈ ಕಾರ್ಯಕ್ರಮ ಅಂತ್ಯ ಅಲ್ಲ. ನಮ್ಮದು ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಹೋರಾಟ. ಕಾಂಗ್ರೆಸ್ ವಿರುದ್ಧ ಅಂದರೆ ಅವರ ಮನಸ್ಥಿತಿಯ ವಿರುದ್ಧವಾಗಿರ್ತಕ್ಕಂಥ ಮೊದಲನೇ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಈಗ ನಾವು ಕರ್ನಾಟಕದಲ್ಲಿ ಇದನ್ನು ಬಿಡೋದಿಲ್ಲ. ಇದರ ನಂತರ ಮತ್ತಷ್ಟು ಕಾರ್ಯಕ್ರಮ ರೂಪಿಸ್ಕೊಂಡು ನಾವು ಕಾಂಗ್ರೆಸ್ನ ಮನೆಗೆ ಕಳಿಸುವವರೆಗೂ
ಇಲ್ಲಿ ಪರ್ಯಾಯವಾದಂಥ ರಾಜಕೀಯ ಮನಸ್ಥಿತಿ ಬೆಳೆಯೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಹಾಗಾಗಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೆಯೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನ್ನು ಉಳಿಸೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್.